ವಿಜಯ್ಗೆ ಮತ್ತಷ್ಟು ಸಂಕಷ್ಟ, ಸಿಎಂ ಆಗೋದು ಇನ್ನೂ ಡೌಟ್. ನಂಬರ್ ಗೇಮ್ ಥ್ರಿಲ್ಲರ್, ತಮಿಳುನಾಡಿನಲ್ಲಿ ಮತ್ತೆ ಹೈ ಡ್ರಾಮಾ. ಸ್ಟಾಲಿನ್ ಫೋರ್ಜರಿ ಮಾಡಿದ್ರ? ಪತ್ರವೇ ನಕಲಿ, ಸಹಿ ಮಾಡಿದ್ಯಾರು? ಡಿಎಂಕೆ ಜೊತೆ ಎಐಡಿಎಂಕೆ ಸೇರಿ ಸರ್ಕಾರ ರಚನೆಗೆ ಮೆಗಾ ಪ್ಲಾನ್. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ತಮಿಳುನಾಡಿನಲ್ಲಿ ರಾಜಕೀಯ ಹೈ ಡ್ರಾಮಾ ಮುಂದುವರೆದಿದೆ. ಇವತ್ತೂ ಕೂಡ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇಲ್ಲ. ದಳಪತಿ ವಿಜಯ್ ಈಗ ಅಕ್ಷರಶಃ ಶಾಕ್ಗೆ ಒಳಗಾಗಿದ್ದಾರೆ. ರೆಸಾರ್ಟ್ ಪಾಲಿಟಿಕ್ಸ್ ತಮಿಳುನಾಡಿನಲ್ಲಿ ಜೋರಾಗಿ ನಡೀತಾ ಇದೆ. ವಿಜಯ್ ಸಿಎಂ ಆಗೋದು ವಿಳಂಬ ಆಗ್ತಾ ಇರೋದ್ರಿಂದ ಅಭಿಮಾನಿಗಳು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆಗಳು ಸಹ ವರದಿಯಾಗ್ತಾ ಇದೆ. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ತಮಿಳುನಾಡು ರಾಜಕೀಯದಲ್ಲಿ ಹೈ ಡ್ರಾಮಾ ಮುಂದುವರೆದಿದೆ. ಗಂಟೆಗೂ ಆ ಹೈ ಡ್ರಾಮಾ ತಿರುವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ದಳಪತಿ ವಿಜಯ್ಗೆ ಶುಕ್ರವಾರ ರಾತ್ರಿ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಶಾಕ್ ಅನ್ನ ನೀಡಿದೆ. ಬೆಂಬಲ ನೀಡಿದ್ದನ್ನ ವಾಪಸ್ ಪಡೆದುಕೊಂಡಿದೆ. ಶುಕ್ರವಾರ ಸಂಜೆ 3ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಂತಹ ದಳಪತಿ ವಿಜಯ್ ಎರಡೂ ಪಕ್ಷಗಳು ಸೇರಿ 116 ಶಾಸಕರ ಬೆಂಬಲ ಪತ್ರವನ್ನ ನೀಡಿ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳು ಬೆಂಬಲವನ್ನ ನೀಡ್ತಾವೆ ಅಂತ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕನ್ನ ಮಂಡಿಸಿದ್ರು. ಆದರೆ ವಿಜಯ್ ಹಕ್ಕು ಮಂಡಿಸಿದ ಕೇವಲ 2 ಗಂಟೆಗಳಲ್ಲಿ ವಿದುತಲೈ ಚಿರುತ್ತಾಯ್ಗಲ್ ಕಚ್ಚಿ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಬೆಂಬಲವನ್ನ ನೀಡೋದಿಲ್ಲ ಅಂತ ಘೋಷಣೆಯನ್ನ ಮಾಡಿದೆ. ನೂರ 18 ಸಂಖ್ಯೆಯ ಬಹುಮತಕ್ಕೆ 2 ಶಾಸಕರ ಬೆಂಬಲದ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ನಟ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ರಾಜ್ಯಪಾಲ ರಾಜೇಂದ್ರ ರೇಲಖರ್ ಯಾವುದೇ ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಲೋಕಭವನದ ಮೂಲಗಳ ಪ್ರಕಾರ ರಾಜ್ಯಪಾಲರು ವಿಸಿಕೆ ಪತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಈ ಕುರಿತು ಪ್ರಕಟಣೆಯನ್ನ ಹೊರಡಿಸಿರುವಂತಹ ವಿಸಿಕೆ ಉನ್ನತ ಮಟ್ಟದ ಸಭೆಯಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯಗಳ ಆಧಾರದ ಮೇಲೆ ಕೆಲವು ನಿರ್ಣಯಗಳನ್ನು ಅಂಗೀಕಾರ ಮಾಡಲಾಗಿದೆ. ಏತನ್ಮಧ್ಯೆ ಮಾಧ್ಯಮಗಳಲ್ಲಿ 2 ವಿಭಿನ್ನ ಮತ್ತು ಸಂಘರ್ಷದ ಅಭಿಪ್ರಾಯಗಳು ಪ್ರಸಾರವಾಗ್ತಾ ಇದೆ. ಇದು ತಮಿಳುನಾಡಿನ ಜನರಲ್ಲಿ ಎಲ್ಲೋ ಒಂದು ಕಡೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಮ್ಮ ಪಕ್ಷದ ಸಕಾರಾತ್ಮಕ ಇಮೇಜ್ ಮೇಲೆ ಪರಿಣಾಮ ಬೀರುತ್ತೆ, ಬೆಂಬಲವನ್ನ ನೀಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಶನಿವಾರ ಅಂದ್ರೆ ಇವತ್ತು ನಾಯಕರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂತ ತಿಳಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ 3ನೇ ಬಾರಿಯೂ ಕೂಡ ವಿಫಲವಾಗಿರುವಂತಹ ಟಿವಿಕೆ ಮುಖ್ಯಸ್ಥ ನಟ ದಳಪತಿ ವಿಜಯ್ ವಿರುದ್ಧ ಡಿಎಂಕೆ ಇತ್ತ ವಾಗ್ದಾಳಿ ನಡೆಸಿದೆ.
ಮೊದಲು ಪಕ್ಷಗಳ ಬೆಂಬಲವನ್ನು ನೀವು ಪಡ್ಕೊಳ್ಳಿ, ಅದಾದ ಬಳಿಕ ರಾಜ್ಯಪಾಲರ ಬಳಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕನ್ನ ಮಂಡಿಸಿ ಅಂತ ಕಿಡಿಕಾರಿದ್ದಾರೆ. ವಿಜಯ್ ಕಾಂಗ್ರೆಸ್ ಬೆಂಬಲದೊಟ್ಟಿಗೆ 112 ಶಾಸಕರ ಪತ್ರವನ್ನ ಸಲ್ಲಿಕೆ ಮಾಡಿದಾಗ ರಾಜ್ಯಪಾಲರು ಬಹುಮತದ ಕೊರತೆ ಇದೆ ಅಂತ ಖಂಡಿತವಾಗಿ ಒಪ್ಪಿಗೆಯನ್ನು ನೀಡ್ತಾ ಇರಲಿಲ್ಲ. ಕೆಲವು ಪಕ್ಷಗಳ ಟಿವಿಕೆ ಬೆಂಬಲ ನೀಡಿದ್ರೂ ಕೂಡ ರಾಜ್ಯಪಾಲರು ಕನ್ವಿನ್ಸ್ ಆಗಿಲ್ಲ. ಒಟ್ನಲ್ಲಿ ತಮಿಳುನಾಡಿನ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರುವಂತಹ ದಳಪತಿ ವಿಜಯ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.